ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಸಹಾಯಕ ಪ್ರಾಧ್ಯಾಪಕ ಎಸ್ ಸಿದ್ದೇಗೌಡ. ಪ್ರಸ್ತುತ ವಿಡಿಯೋದಲ್ಲಿ ಸುರಂ ಯಕ್ಕುಂಡಿಯವರ ಹಾವಾಡಿಗರ ಹುಡುಗ ಎನ್ನುವ ಕವನದ ವಿಶ್ಲೇಷಣೆಯನ್ನು ಮಾಡುತ್ತಿದ್ದೇನೆ. ಹಾವಾಡಿಗರ ಹುಡುಗ ಎನ್ನುವ ಈ ಕವನವನ್ನು ಸುರಂ ಯಕ್ಕುಂಡಿಯವರ ಅದೇ ಹೆಸರಿನ ಕವನ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ. ಹಾವಾಡಿಗರ ಹುಡುಗ ಬಹಳ ವಿಶಿಷ್ಟವಾದಂತಹ ಶೀರ್ಷಿಕೆ. ಈ ಕವನವನ್ನು ಪ್ರವೇಶ ಮಾಡುವ ಮುನ್ನ ಕೆಲವೊಂದು ವಿಚಾರಗಳನ್ನು ತಿಳಿದುಕೊಳ್ಳುವಂತಹದ್ದು ಉತ್ತಮ. ಯಾಕೆ ಎಂದು ಹೇಳಿದರೆ, ಈ ಕವನ ಅನೇಕ ಪ್ರತಿಮೆಗಳ ಮುಖಾಂತರ ತನ್ನ ಅರ್ಥವ್ಯಾಪ್ತಿಯನ್ನು ವಿಸ್ತಾರ ಮಾಡಿಕೊಳ್ಳುತ್ತಾ ಸಾಗುವಂತಹ ಕವಿತೆ ಇದಾಗಿರುವುದರಿಂದ ಆ ಪ್ರತಿಮೆಗಳನ್ನು ಅರಿಯದ ಹೊರತು ಕವನದ ಮೂಲ ಉದ್ದೇಶವನ್ನು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾಗಿ ಈ ಕವನವನ್ನು ಬಹಳ ಸೂಕ್ಷ್ಮವಾಗಿ ವಿಶ್ಲೇಷಣೆಗೆ ಒಳಪಡಿಸಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ಈ ಕವನದ ಪೂರ್ವದಲ್ಲಿ ಸ್ಪಷ್ಟಪಡಿಸಿಕೊಳ್ಳಬೇಕಾದಂತಹ ಅಥವಾ ಅರಿತುಕೊಳ್ಳಬೇಕಾದಂತಹ ಅನೇಕ ವಿಚಾರಗಳಿದ್ದಾವೆ. ಆ ವಿಚಾರಗಳನ್ನು ತಿಳಿದುಕೊಂಡು ಆನಂತರ ಕವನವನ್ನು ಪ್ರವೇಶ ಮಾಡುವುದು ಉತ್ತಮ. ಆಗ ಮಾತ್ರ ಕವನದ ಅರ್ಥ ಬಹಳ ಸ್ಪಷ್ಟವಾಗಿ ಅರಿವಾಗುವಂತಹದ್ದು. ಹಾಗಾದರೆ ನಾವು ತಿಳಿದುಕೊಳ್ಳಬೇಕಾದಂತಹ ವಿಚಾರಗಳು ಯಾವುವು ಎನ್ನುವಂತಹದನ್ನು ನೋಡೋಣ. ಕವನದ ಶೀರ್ಷಿಕೆ ಹಾವಾಡಿಗರ ಹುಡುಗ. ಹಾವಾಡಿಗರು ಅನ್ನುವಂತಹದ್ದನ್ನು ನೀವು ಕೇಳಿದ್ದೀರಾ? ಹಾವಾಡಿಗರು ಅದು ಒಂದು ವೃತ್ತಿ. ಹಾವನ್ನು ಹಿಡಿದು ಪಳಗಿಸಿ ಅದರ ಜೊತೆ ಆಟವನ್ನು ಆಡುವಂತಹವರನ್ನ ಹಾವಾಡಿಗರು ಅಂತ ಹೇಳಿ ನಾವು ಕರಿತೇವೆ. ವಿಷಪೂರಿತವಾದಂತಹ ಹಾವು, ಅಂತಹ ವಿಷಪೂರಿತವಾದ ಹಾವನ್ನೇ ಹಿಡಿದು ಪಳಗಿಸುವಂತಹ ನೈಪುಣ್ಯತೆ, ತಂತ್ರಗಾರಿಕೆ ಅವರಿಗೆ ಬಹಳ ಸ್ಪಷ್ಟವಾಗಿ ಗೊತ್ತಿರುತ್ತದೆ. ಈ ಹಿನ್ನೆಲೆಯಲ್ಲಿ ಹಾವುಗಳನ್ನು ಹಿಡಿದು ಪಳಗಿಸಿ ಹಾವಿನ ಜೊತೆ ಆಟವಾಡಿ ಬದುಕುವಂತಹ ಒಂದು ವೃತ್ತಿಯನ್ನು ಹಾವಾಡಿಗರು ಮಾಡ್ತಾ ಇರ್ತಾರೆ. ಅಂತಹ ಹಾವಾಡಿಗರ ಹುಡುಗ ಅನ್ನುವ ಒಂದು ಅರ್ಥವನ್ನು ಕವಿ ಇಲ್ಲಿ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದು ಮೊದಲನೆಯ ವಿಚಾರ. ಇನ್ನು ಎರಡನೆಯ ವಿಚಾರವನ್ನು ತಿಳಿದುಕೊಳ್ಳುವುದಾದರೆ, ಇಲ್ಲಿ ಹಾವಾಡಿಗರ ಹುಡುಗ ಎನ್ನುವಂತಹದ್ದು ಹಾವನ್ನು ಹಾಡಿಸುವವರ ಹುಡುಗ ಅನ್ನುವ ಅರ್ಥವನ್ನು ಹೊಂದಿಲ್ಲದೆ ಅದರ ಆಚೆ ತನ್ನ ಅರ್ಥವ್ಯಾಪ್ತಿಯನ್ನು ವಿಸ್ತಾರ ಮಾಡಿಕೊಂಡಿರುವಂತಹದ್ದನ್ನು ನಾವು ಗಮನಿಸಬೇಕಾಗ್ತದೆ. ಹಾವಾಡಿಗರ ಹುಡುಗ ಅಂದರೆ ಇಲ್ಲಿ ಸಾಕ್ಷಾತ್ ಶ್ರೀ ವಿಷ್ಣುವೇ. ವಿಷ್ಣುವಿನ ಅವತಾರವಾದಂತಹ ಕೃಷ್ಣ ಕಾಳಿಂಗ ಮರ್ದನವನ್ನು ಮಾಡಿರುವಂತಹ ಕಥೆಯನ್ನು ನಾವು ಗಮನಿಸಬೇಕಾಗ್ತದೆ ಎನ್ನುವಂತಹದ್ದು. ಕಾಳಿಂಗ ಸರ್ಪ ಜಗತ್ತಿನಲ್ಲೇ ಅತ್ಯಂತ ಉದ್ದವಾದಂತಹ ಹಾವು.
ಬಹಳ ವಿಷವನ್ನ ತನ್ನ ಒಡಲಿನಲ್ಲಿ ಇಟ್ಟುಕೊಂಡಿರ್ತಕ್ಕಂತಹ ಬಹಳ ಕ್ರೂರವಾದಂತಹ ಸರ್ಪ. ಅಂತಹ ಸರ್ಪವನ್ನೇ ಕೃಷ್ಣ ತನ್ನ ಲೀಲೆಯ ಮುಖಾಂತರ ಸೋಲಿಸಿ ತನ್ನ ಗಾರುಡಿಗ ಸ್ಪರ್ಶದ ಮುಖಾಂತರ ರತ್ನಮಾಲೆಯನ್ನಾಗಿ ಮಾಡಿಕೊಂಡು ತನ್ನ ಕೊರಳಿಗೆ ಧರಿಸಿದ್ದಾನೆ. ಈ ಕಥೆಯನ್ನು ನಾವು ತಿಳಿದುಕೊಳ್ಳದ ಹೊರತು ಹಾವಾಡಿಗರ ಹುಡುಗ ಎನ್ನುವ ಕವನವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುವುದಿಲ್ಲ. ಕೃಷ್ಣ ಬೃಂದಾವನದಲ್ಲಿ ಗೋಪಾಲಕನಾಗಿದ್ದಂತಹ ಸಂದರ್ಭದಲ್ಲಿ ಸಮೀಪದ ಯಮುನಾ ನದಿಯಲ್ಲಿ ಕಾಳಿಂಗ ಸರ್ಪ ಸೇರಿಕೊಂಡು ತನ್ನ ವಿಷವನ್ನ ನದಿಯ ನೀರಿಗೆ ಸೇರಿಸಿ ನದಿಯ ನೀರು ವಿಷಪೂರಿತವಾಗುವ ಹಾಗೆ ಮಾಡ್ತಾ ಇರುತ್ತದೆ. ಇದನ್ನ ಗಮನಿಸಿದಂತಹ ಕೃಷ್ಣ ಆ ಕಾಳಿಂಗ ಸರ್ಪವನ್ನ ಸೋಲಿಸಿ ಅದನ್ನ ರತ್ನಮಾಲೆಯನ್ನಾಗಿ ಮಾಡಿಕೊಂಡ ಎನ್ನುವಂತಹ ಒಂದು ಪೌರಾಣಿಕ ಕತೆ ಇರುವಂತಹದ್ದನ್ನು ಗಮನಿಸಬೇಕು. ಹೀಗೆ ವಿಷಪೂರಿತವಾದ ಬಹಳ ಕ್ರೂರವಾದ ಕಾಳಿಂಗ ಸರ್ಪವನ್ನೇ ಪಳಗಿಸಿದಂತಹ ಶ್ರೀ ವಿಷ್ಣುವಿನ ಕಥೆಯನ್ನ ಇದು ಒಳಗೊಂಡಿದೆ ಎನ್ನುವಂತಹದ್ದನ್ನು ಕೂಡ ನಾವು ತಿಳಿದುಕೊಳ್ಳಬೇಕು. ಅದಷ್ಟೇ ಅಲ್ಲದೆ ಈ ಕವನ ಪುರಂದರದಾಸರ ಪೂರ್ವಾಶ್ರಮದ ಕಥೆಯನ್ನೂ ಕೂಡ ಒಳಗೊಂಡಿರುವಂತಹದ್ದನ್ನು ಗಮನಿಸಬಹುದು. ಪುರಂದರದಾಸರ ಪೂರ್ವದ ಹೆಸರು ಶ್ರೀನಿವಾಸ ನಾಯಕ. ಶ್ರೀನಿವಾಸ ನಾಯಕ ಪುರಂದರಗಢದಲ್ಲಿ ಬಹಳ ಶ್ರೀಮಂತನಾದಂತಹ ವ್ಯಕ್ತಿ. ರತ್ನದ ವ್ಯಾಪಾರವನ್ನ ಮಾಡ್ತಾ ಇರ್ತಾನೆ. ಆತನ ಬಳಿ ಸಾಕಷ್ಟು ಪ್ರಮಾಣದಲ್ಲಿ ಸಂಪತ್ತು ಶೇಖರವಾಗಿರುತ್ತದೆ. ಆದರೆ ಒಂದು ಬಿಡಿಗಾಸನ್ನೂ ಕೂಡ ಯಾರಿಗೂ ದಾನ ಮಾಡದ ಜಿಪುಣ ಶ್ರೀನಿವಾಸ ನಾಯಕ. ಇಂತಹ ಶ್ರೀನಿವಾಸ ನಾಯಕನನ್ನ ಪರೀಕ್ಷೆ ಮಾಡುವುದಕ್ಕೆ ಎಂದು ಸಾಕ್ಷಾತ್ ಶ್ರೀ ವಿಷ್ಣುವೇ ಬ್ರಾಹ್ಮಣನ ವೇಷದಲ್ಲಿ ಬಂದು ಮಗನ ಮುಂಜಿಗಾಗಿ ಹಣವನ್ನು ಬೇಡ್ತಾನೆ. ಆದರೆ ಹುಟ್ಟು ಜಿಪುಣನಾದಂತಹ ಶ್ರೀನಿವಾಸ ನಾಯಕ ಆತನಿಗೆ ಹಣದ ಸಹಾಯವನ್ನು ಮಾಡದೆ ನಾಳೆ ಬಾ ಎಂದು ಆತನನ್ನು ಅಲ್ಲಿಂದ ಸಾಗಿ ಹಾಕುವ ಕೆಲಸವನ್ನು ಮಾಡ್ತಾ ಇರ್ತಾನೆ. ಆದರೆ ಆ ಬ್ರಾಹ್ಮಣ ಈತ ಎಷ್ಟೇ ಬಾರಿ ನಾಳೆ ಬಾ ಎಂದು ಕಳುಹಿಸಿದರೂ ಬಿಡದೆ ಪ್ರತಿದಿನ ಆತನ ಅಂಗಡಿಯ ಮುಂದೆ ಹಾಜರಾಗ್ತಾ ಇರ್ತಾನೆ. ಹೀಗೆ ಸುಮಾರು 6 ತಿಂಗಳುಗಳ ಕಾಲ ಬ್ರಾಹ್ಮಣ ರೊಕ್ಕಕ್ಕಾಗಿ ಆತನನ್ನು ಕಾಡ್ತಾನೆ. ಕೊನೆಗೆ ಬೇಸತ್ತಂತಹ ಶ್ರೀನಿವಾಸ ನಾಯಕ ಒಂದು ಸವಕಲು ನಾಣ್ಯವನ್ನು ಆತನಿಗೆ ನೀಡುತ್ತಾನೆ. ಇದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ ಎನ್ನುವುದನ್ನು ಅರಿತಂತಹ ಬ್ರಾಹ್ಮಣ ಶ್ರೀನಿವಾಸ ನಾಯಕನ ಮನೆಗೆ ಹೋಗಿ ಆತನ ಹೆಂಡತಿಯ ಬಳಿ ನನ್ನ ಮಗನ ಮುಂಜಿ ಇದೆ, ಏನನ್ನಾದರೂ ದಾನ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾನೆ. ಅದಕ್ಕೆ ಶ್ರೀನಿವಾಸ ನಾಯಕನ ಹೆಂಡತಿ, ನನ್ನ ಬಳಿ ಎಲ್ಲಿದೆಯಪ್ಪ ಹಣ? ಎಲ್ಲವೂ ಕೂಡ ನನ್ನ ಗಂಡನದೇ.
ಆದರೆ ನನಗೆ ನನ್ನ ತವರು ಮನೆಯಿಂದ ಬಂದ ಒಂದೇ ಒಂದು ವಸ್ತು ಅಂದರೆ ಈ ಮೂಗುತಿ. ಹಾಗಾಗಿ ಈ ಮೂಗುತಿಯನ್ನೇ ತೆಗೆದುಕೋ ಅಂತ ಹೇಳಿ ಆ ಬ್ರಾಹ್ಮಣನ ಕೈಗೆ ತನ್ನ ಮೂಗುತಿಯನ್ನು ಕೊಡ್ತಾಳೆ. ಮೂಗುತಿಯನ್ನು ಪಡ್ಕೊಂಡಂತಹ ಬ್ರಾಹ್ಮಣ ಅದನ್ನು ಮಾರುವುದಕ್ಕೆ ಎಂದು ಶ್ರೀನಿವಾಸ ನಾಯಕನ ಅಂಗಡಿಗೆ ಹೋಗ್ತಾನೆ. ಅದನ್ನು ಗಮನಿಸಿದಂತಹ ಶ್ರೀನಿವಾಸ ನಾಯಕ ಇದು ತನ್ನ ಹೆಂಡತಿಯದೇ ಎಂದು ಪತ್ತೆ ಹಚ್ಚಿ ಅದನ್ನು ಒಂದು ಕಬ್ಬಿಣದ ಪೆಟ್ಟಿಗೆಯಲ್ಲಿ ಭದ್ರಪಡಿಸಿ, ಮನೆಯಿಂದ ಹಣವನ್ನು ತರ್ತೇನೆ, ನೀನಿಲ್ಲೇ ಕಾಯ್ದು ಕುಳಿತಿರು ಅಂತ ಹೇಳಿ ಬ್ರಾಹ್ಮಣನನ್ನು ಅಂಗಡಿಯಲ್ಲಿ ಕೂರಿಸಿ ಆತ ಮನೆಗೆ ಬರ್ತಾನೆ. ಮನೆಗೆ ಬಂದು ಆಕೆಯ ಮೂಗುತಿಯನ್ನು ಗಮನಿಸಿ ಮೂಗುತಿಯನ್ನು ಕೇಳ್ತಾನೆ, ಎಲ್ಲಿ ಮೂಗುತಿ ಅಂತ ಹೇಳಿ. ಒಂದು ರೀತಿಯ ಪೀಕಲಾಟಕ್ಕೆ ಸಿಕ್ಕಿ ಹಾಕಿಕೊಂಡಂತಹ ಆಕೆ ಸ್ನಾನ ಮಾಡುವಾಗ ಬಚ್ಚಲ ಮನೆಯಲ್ಲಿ ಅದನ್ನು ತೆಗೆದಿಟ್ಟಿದ್ದೆ, ತರ್ತೇನೆ ಅಂತ ಹೇಳಿ ಸ್ನಾನದ ಮನೆಗೆ ಹೋಗಿ ಅಲ್ಲಿ ವಿಷವನ್ನು ಕುಡಿಯುವ ಪ್ರಯತ್ನವನ್ನು ಮಾಡ್ತಾಳೆ. ಆ ವಿಷವನ್ನು ಕುಡಿಯುವ ಸಂದರ್ಭದಲ್ಲಿ ವಿಷದ ಬಟ್ಟಲಿನಲ್ಲಿ ಮೂಗುತಿ ಕಾಣಿಸ್ತದೆ. ಆ ಮೂಗುತಿಯನ್ನು ತಂದು ತನ್ನ ಗಂಡನಿಗೆ ನೀಡುತ್ತಾಳೆ. ಇದು ಆತನಿಗೆ ಬಹಳ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ. ಯಾಕೆ ಅಂತ ಹೇಳಿದ್ರೆ, ಆಗ ತಾನೇ ಹೆಂಡತಿಯ ಮೂಗುತಿಯನ್ನ ಕಬ್ಬಿಣದ ಪೆಟ್ಟಿಗೆಯಲ್ಲಿ ಭದ್ರಪಡಿಸಿಟ್ಟು ಬಂದಿದ್ದ. ಆದರೆ ಈಗ ಅದೇ ಮೂಗುತಿಯನ್ನು ತನ್ನ ಹೆಂಡತಿ ತನ್ನ ಕೈಗೆ ಕೊಡ್ತಾ ಇದ್ದಾಳೆ. ಆ ಮೂಗುತಿಯನ್ನು ತೆಗೆದುಕೊಂಡು ನೇರವಾಗಿ ಅಂಗಡಿಗೆ ಹೋಗ್ತಾನೆ. ಕಬ್ಬಿಣದ ಪೆಟ್ಟಿಗೆಯನ್ನು ತೆಗೆದು ನೋಡಿದರೆ ಅಲ್ಲಿ ಮೂಗುತಿ ಇಲ್ಲ. ಆಗ ಆತನಿಗೆ ಅರಿವಾಗುತ್ತದೆ, ಬ್ರಾಹ್ಮಣನ ವೇಷದಲ್ಲಿ ಬಂದಿದ್ದಂತಹ ವ್ಯಕ್ತಿ ನಿಜವಾಗಿಯೂ ಬ್ರಾಹ್ಮಣನಲ್ಲ, ಆತ ಸಾಕ್ಷಾತ್ ವಿಷ್ಣು. ತನ್ನನ್ನು ಪರೀಕ್ಷಿಸುವುದಕ್ಕಾಗಿಯೇ ಬ್ರಾಹ್ಮಣನ ವೇಷದಲ್ಲಿ ಆತ ಬಂದಿದ್ದ ಎನ್ನುವುದರ ಅರಿವಾದುದರಿಂದ ಆತ ತನ್ನಿಡೀ ಸಂಪತ್ತನ್ನು ಎಲ್ಲರಿಗೂ ದಾನ ಮಾಡಿ ತಾಳ ತಂಬೂರಿಯ ಜೊತೆಯಲ್ಲಿ ಆತ ಪುರಂದರಗಡದ ಕಡೆಗೆ ಪ್ರಯಾಣವನ್ನು ಮಾಡ್ತಾನೆ. ಪುರಂದರ ದಾಸನಾಗಿ ಆತ ಭಿಕ್ಷೆಯನ್ನು ಬೇಡುತ್ತಾ ವ್ಯಾಸರಾಯರ ಬಳಿಗೆ ಬಂದು ಶಿಷ್ಯನಾಗುವಂತಹದ್ದು ಒಂದು ಕತೆ. ಅಂದರೆ ಈ ಕಥೆಯಲ್ಲಿ ಆಗರ್ಭ ಶ್ರೀಮಂತನಾಗಿದ್ದಂತಹ ಶ್ರೀನಿವಾಸ ನಾಯಕ ಒಂದು ಬಿಡಿಗಾಸನ್ನು ಅನ್ಯರಿಗೆ ದಾನ ಮಾಡದೇ ಇದ್ದಂತಹ ಶ್ರೀನಿವಾಸ ನಾಯಕ ವಿಷ್ಣುವಿನಿಂದ ಪರಿವರ್ತನೆಯಾಗಿ ಇಡೀ ಸಂಪತ್ತನ್ನು ದಾನ ಮಾಡಿ ಆತ ಪುರಂದರದಾಸನಾಗುವಂತಹ ಕತೆ ನಾವಿಲ್ಲಿ ಗಮನಿಸಬೇಕಾಗ್ತದೆ ಅಂತ ಹೇಳಿ. ಹೀಗೆ ಹಾವಾಡಿಗರ ಹುಡುಗ ಎನ್ನುವ ಕವನವನ್ನು ಪ್ರವೇಶ ಮಾಡುವ ಪೂರ್ವದಲ್ಲಿ ಈ ಮೂರೂ ವಿಚಾರಗಳನ್ನು ಸ್ಪಷ್ಟಪಡಿಸಿಕೊಂಡು ಆನಂತರ ಕವನವನ್ನು ಪ್ರವೇಶ ಮಾಡುವಂತಹದ್ದು ಬಹಳ ಔಚಿತ್ಯಪೂರ್ಣವಾಗಿರುತ್ತದೆ. ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಕವನದ ವಿಶ್ಲೇಷಣೆಯನ್ನು ನಾವೀಗ ಮಾಡೋಣ. ಕವಿ ಇಡೀ ಕವನವನ್ನು 3 ಹಂತಗಳಲ್ಲಿ ತಿಳಿಸಿರುವಂತಹದ್ದನ್ನು ಕಾಣಬಹುದು. ಅಲ್ಲಿ ಸಂಖ್ಯೆಗಳನ್ನು ನೀಡಿದ್ದಾರೆ. 1, 2, 3 ಅನ್ನುವಂತಹ ಸಂಖ್ಯೆಗಳನ್ನು ನೀಡಿ 3 ಹಂತಗಳಲ್ಲಿ ಇಡೀ ಕವನವನ್ನು ತಿಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಮೊದಲ ಹಂತ ಗಮನಿಸಿ, 9 ಬಾಗಿಲುಗಳಿರುವ ಮನೆಗೊಪ್ಪಿದವು 9 ಉಪ್ಪರಿಗೆ, ತುಂಬಿತ್ತು ಸಂಪತ್ತು ತುಳುಕಾಡುತ್ತಿದ್ದವು 9 ಕೊಪ್ಪರಿಗೆ. ನಾವು ಪೌರಾಣಿಕ ಕಥೆಯನ್ನು
ನೆನಪಿಸಿಕೊಂಡರೆ 9 ಬಾಗಿಲುಗಳಿರುವಂತಹ ಮನೆ, ಪ್ರತಿಯೊಂದು ಮನೆಗೂ ಕೂಡ ಒಂದೊಂದು ಉಪ್ಪರಿಗೆ ಅಂದರೆ ಎತ್ತರವಾದಂತಹ ಮನೆ ಅಥವಾ ಮಹಡಿ ಮನೆ ಅಂತ ಹೇಳಿ. ಆ ರೀತಿಯ 9 ಬಾಗಿಲುಗಳಿರುವ ಉಪ್ಪರಿಗೆಯ ಮನೆಯಲ್ಲಿ ಸಂಪತ್ತು ಕೊಪ್ಪರಿಗೆ ಅಂತಂದ್ರೆ ಅಗಲವಾದ ಬಾಯಿಯನ್ನ ಒಳಗೊಂಡಿರುವಂತಹ ಕಡಾಯಿಗಳು ಅಂತ ಹೇಳಿ. ಇಂತಹ ಕಡಾಯಿಗಳಲ್ಲಿ ಸಂಪತ್ತು ತುಂಬಿ ತುಳುಕಾಡ್ತಾ ಇರತಕ್ಕಂತಹದ್ದನ್ನ ನಾವು ಗಮನಿಸ್ತೇವೆ. ಪೌರಾಣಿಕ ಕಥೆಗಳಲ್ಲಿ, ಪೌರಾಣಿಕ ಸಿನಿಮಾಗಳಲ್ಲೂ ಕೂಡ ನಾವು ಅದನ್ನ ಗಮನಿಸಿದ್ದೇವೆ ಅಂತ ಹೇಳಿ. ಕವಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ, ಇಲ್ಲಿ 9 ಬಾಗಿಲುಗಳಿರುವ ಮನೆ ಅಂತ ಹೇಳಿದ್ರೆ ಮನುಷ್ಯನ ದೇಹ. ಅಂದ್ರೆ ಮನುಷ್ಯನ ದೇಹ ನವರಂಧ್ರಗಳಿಂದ ಕೂಡಿರುವಂತಹದ್ದು. 9 ಬಾಗಿಲು ಅಂದ್ರೆ ನವರಂಧ್ರಗಳು. ಯಾವುದಾವುದು ಆ ನವರಂಧ್ರಗಳು ಅಂತ ಹೇಳಿದ್ರೆ, 2 ಕಿವಿ, 2 ಕಣ್ಣು, 2 ಮೂಗಿನ ಒಳ್ಳೆ, 1 ಬಾಯಿ, ಒಟ್ಟು 7 ಆದೋ. ಇನ್ನೊಂದು ಜನನೇಂದ್ರಿಯ, ಮತ್ತೊಂದು ಗುದದ್ವಾರ. ಅಂದರೆ ಮನುಷ್ಯನ ದೇಹ ಈ 9 ರಂಧ್ರಗಳನ್ನು ಒಳಗೊಂಡಿರುವಂತಹದ್ದು. ಇದನ್ನೇ ಕವಿ 9 ಬಾಗಿಲುಗಳಿರುವ ಮನೆ ಅಂತ ಹೇಳ್ತಾ ಇರ್ತಕ್ಕಂತಹದ್ದನ್ನ ಗಮನಿಸಬೇಕಾಗ್ತದೆ. ಹೀಗೆ ನವರಂಧ್ರಗಳನ್ನ ಒಳಗೊಂಡಿರುವಂತಹ ಮನುಷ್ಯನ ದೇಹದಲ್ಲಿ 9 ಬಗೆಯ ಉಪ್ಪರಿಗೆಗಳು. ಆ 9 ಬಗೆಯ ಉಪ್ಪರಿಗೆಗಳಲ್ಲೂ ಕೂಡ ಸಂಪತ್ತು ಅನ್ನುವಂತಹದ್ದು ತುಂಬಿ ತುಳುಕಾಡ್ತಾ ಇದೆ. ಅಂದ್ರೆ ಯಾವೆಲ್ಲ ಸಂಪತ್ತು ಅಂದ್ರೆ ದೈಹಿಕವಾದ ಸಂಪತ್ತು, ಮಾನಸಿಕವಾದಂತಹ ಸಂಪತ್ತು, ಆಧ್ಯಾತ್ಮಿಕವಾದಂತಹ ಸಂಪತ್ತು, ಹೀಗೆ 9 ಬಗೆಯ ಸಂಪತ್ತುಗಳು ಮನುಷ್ಯನ ದೇಹದಲ್ಲಿ ತುಂಬಿ ತುಳುಕಾಡ್ತಾ ಇದೆ ಅನ್ನುವಂತಹದ್ದನ್ನ ಕವಿ ಇಲ್ಲಿ ಹೇಳುವ ಪ್ರಯತ್ನ ಮಾಡ್ತಾರೆ. ಮನುಷ್ಯನ ದೇಹ ಸ್ವತಃ ಇಷ್ಟೆಲ್ಲ ಸಂಪತ್ತುಗಳನ್ನ ಒಳಗೊಂಡಿದ್ದರೂ ಕೂಡ ಮುಂದೆ ಹೇಳ್ತಾರೆ ಕವಿ, ಬಿಡಿಗಾಸು ಕೂಡ ಹೊರಬಿಡದಂತೆ ಹಗಲಿರುಳು ನಿಧಿಯ ಕಾಯುವ ಸರ್ಪ ಬಂದವರೆದುರು ಹೆಡೆ ಎತ್ತಿ ಪೂತ್ಕರಿಸುತ್ತಿತ್ತು. ಇಲ್ಲಿ ಸರ್ಪ ಅಂದ್ರೆ ಯಾವುದು ಅನ್ನುವುದನ್ನು ಗಮನಿಸಬೇಕಾಗ್ತದೆ. ಸರ್ಪ ಅನ್ನುವಂತಹದ್ದು ಒಂದು ವಾಚ್ಯಾರ್ಥ, ಅಂದ್ರೆ ನೇರವಾಗಿ ಒಂದು ಸರ್ಪ ಎನ್ನುವ ಅರ್ಥ ಇದ್ದರೆ, ಹಾವು ಎನ್ನುವ ಅರ್ಥ ಇದ್ದರೆ, ಇಲ್ಲಿ ಅಹಂಕಾರ ಅನ್ನುವಂತಹ ಮತ್ತೊಂದು ಪ್ರತಿಮೆಯ ಮುಖಾಂತರ ಕವಿ ಹೇಳುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅಂದ್ರೆ ಅಹಂಕಾರ ಅಂದ್ರೆ ಮನುಷ್ಯನ ಅಹಂಕಾರವನ್ನ ಸರ್ಪಕ್ಕೆ ಹೋಲಿಕೆ ಮಾಡಿ ಹೇಳುವ ಪ್ರಯತ್ನವನ್ನ ಮಾಡ್ತಾ ಇರತಕ್ಕಂತಹದ್ದನ್ನ ನಾವಿಲ್ಲಿ ಕಾಣಬಹುದಾಗಿದೆ. 9 ರಂಧ್ರಗಳನ್ನ ಒಳಗೊಂಡಿರುವಂತಹ ಮನೆ ದೇಹ, ಅದನ್ನ ಈಗಾಗಲೇ ನಾವು ನೋಡಿದ್ದೇವೆ. ಅನೇಕ ಬಗೆಯ ಸಂಪತ್ತು ತುಂಬಿ ತುಳುಕಾಡ್ತಾ ಇದೆ. ಆದರೂ ಕೂಡ ಈ ಅಹಂಕಾರ ಅನ್ನುವಂತಹದ್ದು, ದರ್ಪ, ಮದ ಎನ್ನುವಂತಹದ್ದು ಮನುಷ್ಯನಲ್ಲಿ ಇರುವುದರಿಂದ ತನ್ನ ಈ ಬೌದ್ಧಿಕವಾದಂತಹ ಸಂಪತ್ತಾಗಿರಬಹುದು, ಆರ್ಥಿಕವಾದಂತಹ ಸಂಪತ್ತಾಗಿರಬಹುದು, ಅಥವಾ ಮಾನಸಿಕವಾದಂತಹ ಸಂಪತ್ತಾಗಿರಬಹುದು, ಆಧ್ಯಾತ್ಮಿಕವಾದಂತಹ ಸಂಪತ್ತಾಗಿರಬಹುದು, ಇದಾವುದನ್ನೂ ಕೂಡ ಇತರರ ಜೊತೆ ಹಂಚಿಕೊಳ್ಳುವಂತಹ ಪ್ರವೃತ್ತಿ ಇಲ್ಲದೆ ಇರುವಂತಹದ್ದನ್ನು ನಾವು ಕಾಣುತ್ತೇವೆ. ಬಿಡಿಗಾಸು ಕೂಡ ಹೊರಬಿಡದ ಹಾಗೆ, ಅಂದ್ರೆ ಮನುಷ್ಯನಲ್ಲಿರ್ತಕ್ಕಂತಹ ಈ ಸಂಪತ್ತುಗಳೇನಿದಾವೋ
ಆ ಸಂಪತ್ತುಗಳನ್ನು ಯಾರ ಜೊತೆಯಲ್ಲಿಯೂ ಹಂಚಿಕೊಳ್ಳದೆ ತನ್ನ ಅಹಂಕಾರ, ದರ್ಪ ಅಥವಾ ಮದದಿಂದ ಅದನ್ನು ತನ್ನಲ್ಲೇ ರಕ್ಷಿಸಿಕೊಂಡು ಬಂದವರ ಎದುರು ಒಂದು ರೀತಿಯ ಅಹಂಕಾರದಿಂದ ವರ್ತಿಸ್ತಾ ಇರತಕ್ಕಂತಹ ಮನುಷ್ಯನ ವ್ಯಕ್ತಿತ್ವ ಏನಿದೆಯೋ ಆ ವ್ಯಕ್ತಿತ್ವವನ್ನು ಇಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಕವಿ ಮಾಡ್ತಾ ಇರ್ತಕ್ಕಂತಹದ್ದನ್ನು ನಾವು ಕಾಣ್ತೇವೆ. ಅದೇ ಸಂದರ್ಭದಲ್ಲಿ ಇಲ್ಲಿ ಪುರಂದರದಾಸರ ಪೂರ್ವಾಶ್ರಮದ ಜೀವನದ ಕಥೆಯೂ ಕೂಡ ಅಡಕವಾಗಿರುವಂತಹದ್ದನ್ನು ಕೂಡ ನಾವು ಕಾಣಬಹುದು. ಪುರಂದರದಾಸ ಅಂದರೆ ಶ್ರೀನಿವಾಸ ನಾಯಕ ಆಗರ್ಭ ಶ್ರೀಮಂತ. ಯಾವ ಮಟ್ಟಿನ ಶ್ರೀಮಂತ ಅಂತಂದರೆ ಆತನ ಬಳಿ ಸಂಪತ್ತು ಅನ್ನುವಂತಹದ್ದು ತುಂಬಿ ತುಳುಕಾಡ್ತಾ ಇದೆ. ಆದರೆ ತನ್ನ ಬಳಿ ಇರುವಂತಹ ಸಂಪತ್ತಿನ ಒಂದು ತುಣುಕನ್ನೂ ಕೂಡ ಇತರರಿಗೆ ಕೊಡದೆ ಅದನ್ನು ಸರ್ಪ ಹೇಗೆ ನಿಧಿಯನ್ನು ಕಾಯುತ್ತದೆಯೋ ಹಾಗೆ ಅದನ್ನು ರಕ್ಷಣೆ ಮಾಡಿಕೊಂಡಿದ್ದಾನೆ ಶ್ರೀನಿವಾಸ ನಾಯಕ ಎನ್ನುವುದನ್ನು ಕೂಡ ಇದು ಸೂಚಿಸ್ತಾ ಇರ್ತಕ್ಕಂತಹದ್ದನ್ನು ಬಹಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕಾಗ್ತದೆ ಅಂತ ಹೇಳಿ. ಈ ಸರ್ಪ ನಿಧಿಯನ್ನು ಕಾಯುವಂತಹ ಸಂದರ್ಭದಲ್ಲಿ, ನಿಧಿಯ ರಕ್ಷಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಧಿಗಾಗಿ ಬರುವಂತಹವರ ಎದುರು ಹೇಗೆ ತನ್ನ ಹೆಡೆಯನ್ನು ಎತ್ತಿ ಪೂತ್ಕರಿಸು ಅಂದರೆ ಬುಸುಗುಡೋದು ಅಂತ ಹೇಳಿ ಸಮೀಪಕ್ಕೆ ಬರದ ಹಾಗೆ ಅವರನ್ನು ಹೆದರಿಸುತ್ತಾ ಬುಸುಗುಡುತ್ತದೆಯೋ ಅದೇ ರೀತಿ ತನ್ನ ಸಂಪತ್ತು ಅಥವಾ ಹಣವನ್ನು ಬೇಡಿ ಬರುವವರ ಎದುರು ಶ್ರೀನಿವಾಸ ನಾಯಕ ಎತ್ತರವಾದ ದನಿಯಲ್ಲಿ ಅವರನ್ನು ಅಲ್ಲಿಂದ ಹೊರ ಓಡಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಎನ್ನುವ ಅರ್ಥ ಇಲ್ಲಿ ಅಡಕವಾಗಿರುವಂತಹದ್ದನ್ನು ನಾವು ಕಾಣಬಹುದಾಗಿದೆ. ಮುಂದುವರೆದು ಹೇಳ್ತಾರೆ ಕವಿ, ಕಾಸು ಕಾಸಿನ ಪುಂಗಿ ಎಳೆದ ಲೋಹ ಸ್ವರಕ್ಕೆ ಎಡೆಯೆತ್ತಿ ತೂಗುತ್ತಿತ್ತು ನಿಧಿಯ ಕಾಯುವ ಹಾವಿಗಿನ್ನೇನು ಗೊತ್ತು. ಈ ಸರ್ಪ ಪುಂಗಿಯ ನಾದಸ್ವರ ತನ್ನೆದುರು ಬಂದರೆ ಆ ಪುಂಗಿಯ ನಾದಸ್ವರಕ್ಕೆ ತಕ್ಕ ಹಾಗೆ ಎಡೆಯೆತ್ತಿ ಅದು ಅತ್ತಿಂದಿತ್ತ ಇತ್ತಿಂದತ್ತ ತೂಗುತ್ತಾ ಇರುತ್ತದೆ. ಹಾಗೆ ಆ ಸರ್ಪ ಅಂದರೆ ನಿಧಿಯನ್ನು ಕಾಯುವ ಸರ್ಪವೂ ಕೂಡ ಹೆಡೆಯೆತ್ತಿ ತೂಗುತ್ತಾ ಇತ್ತು. ನಿಧಿಯ ಕಾಯುವಂತಹ ಹಾವಿಗೆ ಇದನ್ನು ಬಿಟ್ಟು ಇನ್ನೇನು ಗೊತ್ತು ಎನ್ನುವಂತಹ ವಾಚ್ಯಾರ್ಥದ ಜೊತೆಯಲ್ಲಿ ಶ್ರೀನಿವಾಸ ನಾಯಕ ಹಣದ ಲೋಭಿ ವ್ಯಾಮೋಹಿತನಾಗಿದ್ದಂತಹವನು, ಹಣದ ನಾದ ಇಲ್ಲಿ ಕಾಸು ಕಾಸಿನ ಪುಂಗಿಯಳದ ಲೋಹಸ್ವರ. ಲೋಹಸ್ವರ ಅಂತಂದರೆ ಕಾಂಚಾಣದ ಧ್ವನಿ. ಜನ ಜನ ಎನ್ನುವ ಈ ಕಾಂಚಾಣದ ಧ್ವನಿ ಏನಿದೆಯೋ ಆ ಶಬ್ದಕ್ಕೆ ಆತ ಮೈ ಮರೆತು ಬಿಡುತ್ತಾ ಇದ್ದ. ಅಂದರೆ ಹಣದ ವ್ಯಾಮೋಹಿತನಾಗಿದ್ದುದರಿಂದ, ಹಣದ ದಾಸನಾಗಿದ್ದುದರಿಂದ ಝಣ ಝಣ ಎನ್ನುವ ಹಣದ ಶಬ್ದದಲ್ಲಿ ಮೈ ಮರೆತು ಇತರರನ್ನ ಬಹಳ ನಿಕೃಷ್ಟವಾಗಿ ಕಾಣುವಂತಹ ಮನಸ್ಥಿತಿ ಶ್ರೀನಿವಾಸ ನಾಯಕನದಾಗಿತ್ತು ಎನ್ನುವಂತಹದ್ದನ್ನು ಕವಿ ಇಲ್ಲಿ ತಿಳಿಸುವಂತಹ ಪ್ರಯತ್ನವನ್ನು ಈ ಸಾಲುಗಳ ಮುಖಾಂತರ ಮಾಡಿರುವಂತಹದ್ದನ್ನು ಕಾಣಬಹುದಾಗಿದೆ. ಇದು ಮೊದಲನೆಯ ಹಂತ. ಇನ್ನು ಎರಡನೆಯ ಹಂತದಲ್ಲಿ ಇಂತಹ ಶ್ರೀನಿವಾಸ ನಾಯಕನನ್ನು ಪರಿವರ್ತನೆ ಮಾಡುವುದಕ್ಕಾಗಿ ಬರುವ ವಿಷ್ಣುವನ್ನು ಚಿತ್ರಿಸ್ತಾ ಇರ್ತಕ್ಕಂತಹದ್ದನ್ನು ನಾವು ಕಾಣಬಹುದು.
ಏನದು? ಒಂದು ದಿನ ಮುಂಜಾವು ಘಮಘಮಿಸಿದವು ಹೂವು, ದಿವ್ಯ ಸೌಗಂಧಿಕ ಸಹಸ್ರ ಸೌರಭ ತಾಳಿ, ಬಿರಿದ ದಿಕ್ಕುಗಳಿಂದ ಬೀಸಿದವು ಗಾಳಿ. ಹಣದ ಲೋಭಿಯಾದಂತಹ ಶ್ರೀನಿವಾಸ ನಾಯಕನನ್ನ ಪರಿವರ್ತನೆ ಮಾಡುವುದಕ್ಕಾಗಿ ಸಾಕ್ಷಾತ್ ವಿಷ್ಣುವೇ ವೇಷಮರೆಸಿಕೊಂಡು ಅಥವಾ ವೇಷಾಂತರಿತನಾಗಿ ಬರ್ತಾ ಇರತಕ್ಕಂತಹ ಸನ್ನಿವೇಶ. ಆ ಸನ್ನಿವೇಶ ಹೇಗಿತ್ತು ಅನ್ನುವುದರ ಚಿತ್ರಣವನ್ನು ಕಟ್ಟಿಕೊಡುವ ಪ್ರಯತ್ನವನ್ನು ಕವಿ ಇಲ್ಲಿ ಮಾಡ್ತಾ ಇದ್ದಾರೆ. ಒಂದು ದಿನ ಮುಂಜಾವು ಅಂದರೆ ಒಂದು ದಿನ ಬೆಳಗಿನ ಜಾವ, ಮುಂಜಾವು. ಘಮಘಮಿಸಿದುವು ಹೂವು ಅಂದರೆ ಬೆಳಗಿನ ಸಮಯದಲ್ಲಿ ವಿಷ್ಣುವಿನ ಆಗಮನವಾಗ್ತಾ ಇದೆ. ವಿಷ್ಣುವನ್ನ ಸ್ವಾಗತಿಸುತ್ತಾ ಇದ್ದಾವೇನೋ ಎನ್ನುವ ಹಾಗೆ ಹರಳಿದಂತಹ ಪುಷ್ಪಗಳು ತಮ್ಮ ಸುವಾಸನೆಯನ್ನ ಬೀರುತ್ತಾ ಘಮಘಮಿಸ್ತಾ ಇದ್ದಾವೆ ಎನ್ನುವಂತಹ ಚಿತ್ರಣವನ್ನು ಕವಿ ಇಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ ಅನ್ನುವಂತಹದ್ದು. ದಿವ್ಯ ಸೌಗಂಧಿಕ, ದಿವ್ಯ ಅಂದರೆ ಶ್ರೇಷ್ಠ ಅಂತ ಹೇಳಿ, ಸೌಗಂಧಿಕ ಅಂದರೆ ಪರಿಮಳದಿಂದ ಕೂಡಿದಂತಹ ಪುಷ್ಪ ಅಥವಾ ಹೂವು ಅಥವಾ ಚೆನ್ನೈದಿಲೆ ಅಂತ ಹೇಳಿ ಕರೀತಾರೆ. ಅಂದರೆ ಇಂತಹ ಶ್ರೇಷ್ಠ ಪರಿಮಳದಿಂದ ಕೂಡಿದಂತಹ ಚೆನ್ನೈದಿಲೆ ಹೂವೇನಿದೆಯೋ ಈ ಹೂವು ಸಹಸ್ರ ಸೌರಭ ತಾಳಿ, ಸಹಸ್ರ ಅಂದರೆ ಸಾವಿರ, ಸೌರಭ ಅಂದರೆ ಸಂಭ್ರಮ, ಅಂದರೆ ಸಾವಿರ ಪಟ್ಟು ಸಂಭ್ರಮವನ್ನು ವ್ಯಕ್ತಪಡಿಸುತ್ತಾ. ಯಾಕೆ ಸಹಸ್ರ ಪಟ್ಟು ಸಂಭ್ರಮವನ್ನು ಈ ಸೌಗಂಧಿಕ ಪುಷ್ಪ ತಾಳ್ತಾ ಇದೆ ಅಂತ ಅಂದರೆ ವಿಷ್ಣುವಿನ ಆಗಮನವಾಗ್ತಾ ಇದೆ. ವಿಷ್ಣುವಿನ ಆಗಮನದ ಆ ಸಂದರ್ಭದಲ್ಲಿ ಪ್ರಕೃತಿ ತನ್ನಿಂತಾನೇ ಉಲ್ಲಸಿತವಾಗಿರ್ತಕ್ಕಂತಹದ್ದನ್ನು ಕವಿ ಇಲ್ಲಿ ತಿಳಿಸುವ ಪ್ರಯತ್ನ ಮಾಡ್ತಾ ಇರ್ತಕ್ಕಂತಹದ್ದು. ಬಿರಿದ ದಿಕ್ಕುಗಳಿಂದ, ಬಿರಿದ ಅಂದರೆ ಅರಳಿದ, ಪುಷ್ಪಗಳು ಹರಳಿದಾವೆ, ಆ ಪುಷ್ಪಗಳು ಅರಳಿದ ದಿಕ್ಕುಗಳಿಂದ ಬೀಸಿದುವು ಗಾಳಿ, ಗಾಳಿ ಬೀಸ್ತಾ ಇದೆ ಅಂತ ಹೇಳಿ. ಅಂದರೆ ಕಾಡಿನಲ್ಲಿ ಪುಷ್ಪಗಳೆಲ್ಲವೂ ಕೂಡ ಹರಳಿ ನಿಂತಿದ್ದಾವೆ. ಹರಳಿದ ಹೂವಿನ ಒಳಗಡೆಯಿಂದ ಒಂದು ಸುಮಧುರವಾದಂತಹ ಸುವಾಸನೆಯಿಂದ ಕೂಡಿರುವಂತಹ ಪರಿಮಳ ಹೊರಬರ್ತಾ ಇದೆ. ಆ ರೀತಿಯ ಪರಿಮಳ ಮುಂದೆ ಸಾಗಲಿ ಎನ್ನುವ ಹಾಗೆ ಪುಷ್ಪಗಳು ಹರಳಿದ ದಿಕ್ಕಿನಿಂದ ಗಾಳಿ ಬೀಸಿ ಬರ್ತಾ ಇರತಕ್ಕಂತಹದ್ದು ಅಂತ ಹೇಳಿ ಕವಿ ಹೇಳುತ್ತಾರೆ. ಈ ರೀತಿ ಗಾಳಿ ಬೀಸಿದ ಆ ಸಂದರ್ಭದಲ್ಲಿ ಅಂದು ಬಂದೇ ಬಿಟ್ಟ ಹಾವಾಡಿಗರ ಪುಟ್ಟ, ಹುಡುಗ ಬಲು ದಿಟ್ಟ, ಮುಗಿಲಿಗಿಂತಲೂ ನೀಲ ಮೈಯ ಬಣ್ಣ. ಇಂತಹ ಸಂದರ್ಭದಲ್ಲಿ ಆ ದಿನ ಮುಂಜಾನೆ ಸಾಕ್ಷಾತ್ ವಿಷ್ಣುವೇ ಅವತರಿಸಿ ಬರ್ತಾ ಇದ್ದಾನೆ ಅಂತ ಹೇಳಿ ಅದನ್ನು ಕವಿ ಈ ರೀತಿ ಹೇಳ್ತಾರೆ. ಅಂದು ಬಂದೇ ಬಿಟ್ಟ ಹಾವಾಡಿಗರ ಪುಟ್ಟ. ಹಾವಾಡಿಗ, ಇದನ್ನು ಈಗಾಗಲೇ ನಾನು ಸ್ಪಷ್ಟಪಡಿಸಿದ್ದೇನೆ. ಕಾಳಿಂಗ ಮರ್ದನವನ್ನು ಮಾಡಿದಂತಹ ಕೃಷ್ಣ ಅಂದರೆ ವಿಷ್ಣು, ಹಾವನ್ನು ಪಳಗಿಸುವ ಕಲೆಯನ್ನು ಕರಗತ ಮಾಡಿಕೊಂಡಿರುವಂತಹವನು ಕೃಷ್ಣ ಅಥವಾ ವಿಷ್ಣು. ಬಾಲಕನಾಗಿ ಬರ್ತಾ ಇದ್ದಾನೆ ಅನ್ನುವ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ಅಂದು ಬಂದೇ ಬಿಟ್ಟ ಹಾವಾಡಿಗರ ಪುಟ್ಟ, ಹುಡುಗ ಬಲು ದಿಟ್ಟ. ಅಲ್ಲಿ ಆಶ್ಚರ್ಯ ಸೂಚಕ ಚಿಹ್ನೆಯನ್ನು ಕವಿ ಇಟ್ಟಿರುವಂಥದ್ದನ್ನು ಗಮನಿಸಬಹುದು.
ಅಂದರೆ ಆ ಹಾವಾಡಿಗರ ಹುಡುಗ ಅಥವಾ ವಿಷ್ಣು ಬಹಳ ದಿಟ್ಟ ಸ್ವಭಾವದವನು. ಯಾವುದೇ ಕೆಲಸವಾಗಲಿ ಹಿಡಿದ ಕೆಲಸವನ್ನು ಅದರ ಕೊನೆಯವರೆಗೂ ತೆಗೆದುಕೊಂಡು ಹೋಗುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹವನು. ಆತ ಹೇಗಿದ್ದಾನೆ ನೋಡುವುದಕ್ಕೆ ಕವಿ ಹೇಳ್ತಾರೆ, ಮುಗಿಲಿಗಿಂತಲೂ ನೀಲ ಮೈಯ ಬಣ್ಣ. ಮುಗಿಲು ಅಂದರೆ ಆಕಾಶ, ಆಕಾಶವೇ ನೀಲಿ ಬಣ್ಣದಿಂದ ಕೂಡಿರುವಂತಹದ್ದು. ಆಕಾಶದ ನೀಲಿಯ ಬಣ್ಣಕ್ಕಿಂತಲೂ ಹೆಚ್ಚು ಅಥವಾ ಕಡು ನೀಲಿ ಅಂತ ಏನು ಹೇಳುತ್ತೇವೋ ಆ ಕಡು ನೀಲ ಬಣ್ಣವನ್ನು ಒಳಗೊಂಡಿರುವಂತಹ ದೇಹವನ್ನು ಒಳಗೊಂಡಿರುವಂತಹವನು. ನಮಗೆ ಕೆಲವೊಂದು ಪೌರಾಣಿಕವಾದಂತಹ ಕಲ್ಪನೆಗಳಿದ್ದಾವೆ. ಈ ರಾಮ, ಕೃಷ್ಣ, ವಿಷ್ಣು ಇವರೇ ಮೊದಲಾದಂತಹ ಏನು ದೇವತೆಗಳು ಅಂತೇಳಿ ಕರಿತೇವೋ ಈ ದೇವತೆಗಳು ನೀಲಿಯ ದೇಹದವರು ಅನ್ನುವಂತಹದ್ದು. ಹಾಗಾಗೇ ನಾಟಕಗಳಲ್ಲಿ, ಸಿನಿಮಾಗಳಲ್ಲಿ ಮತ್ತು ಫೋಟೋದಲ್ಲಿ ಅವರ ದೇಹವನ್ನು ನೀಲಿಯ ಬಣ್ಣದಿಂದ ಮುಚ್ಚಿರುವಂತಹದ್ದನ್ನು ನಾವು ಕಾಣ್ತೇವೆ ಅಂತ ಹೇಳಿ. ಇಲ್ಲಿ ಆತನ ದೇಹದ ಬಣ್ಣ ಮುಗಿಲಿಗಿಂತಲೂ ನೀಲಿ ಅನ್ನುವಂತಹದ್ದನ್ನು ಹೇಳುವುದರ ಮುಖಾಂತರ ಬಂದಂತಹ ಆ ವ್ಯಕ್ತಿ ವಿಷ್ಣುವೇ ಎನ್ನುವಂತಹದ್ದನ್ನು ಸೂಚ್ಯವಾಗಿ ಕವಿ ತಿಳಿಸ್ತಾ ಇರ್ತಕ್ಕಂತಹದ್ದನ್ನು ನಾವು ಗಮನಿಸ್ತೇವೆ. ಮುಂದೆ ಹೇಳ್ತಾರೆ, ಮೊಸರು ಬೆಣ್ಣೆಯ ನುಂಡ ಮುದ್ದು ಗೊಲ್ಲರ ಚಿನ್ನ, ತಳಿರು ತುಟಿ ಬಿಡಿಸಿದರೆ ಮುಗುಳು ನಗೆ ಗಿಣ್ಣ. ಇಲ್ಲಿ ನೇರವಾಗಿ ನಾವು ಕೃಷ್ಣನ ಅವತಾರ ಅಥವಾ ಕೃಷ್ಣನ ವಿಚಾರವನ್ನೇ ಗಮನಿಸಬಹುದು. ಕೃಷ್ಣ ಬಾಲಕನಾಗಿದ್ದಂತಹ ಸಂದರ್ಭದಲ್ಲಿ ಬೆಣ್ಣೆಯನ್ನು ಕದ್ದು ತಿಂತಾ ಇದ್ದ ಎನ್ನುವಂತಹ ಕತೆ ಜನಜನಿತವಾಗಿರ್ತಕ್ಕಂಥದ್ದು. ಹಾಗೆಯೇ ಆತ ಗೋವುಗಳನ್ನು ಮೇಯಿಸ್ತಾ ಇದ್ದ ಗೋಪಾಲಕ ಅನ್ನುವಂತಹದ್ದು ಕೂಡ ನಮಗೆ ಕತೆಗಳಲ್ಲಿ ತಿಳಿದು ಬಂದಿದೆ. ಅದನ್ನು ಕವಿ ಹೇಳ್ತಾ ಇದ್ದಾರೆ, ಮೊಸರು ಬೆಣ್ಣೆಯನ್ನ ಉಂಡವನು ಮುದ್ದು ಗೊಲ್ಲರ ಚಿನ್ನ. ಗೊಲ್ಲರು ಅಂದರೆ ಗೋಪಾಲಕರು, ಚಿನ್ನ ಅಂದರೆ ಬಾಲಕ, ಹುಡುಗ ಅಂತ ಹೇಳಿ. ಅಂದರೆ ಗೊಲ್ಲರ ಹುಡುಗ ಅಂದರೆ ಇಲ್ಲಿ ಸಾಕ್ಷಾತ್ ಕೃಷ್ಣ ಅಥವಾ ವಿಷ್ಣು ಅನ್ನುವಂತಹದ್ದನ್ನು ಸೂಚ್ಯವಾಗಿ ಹೇಳ್ತಾ ಇರ್ತಕ್ಕಂಥದ್ದು. ಇಂತಹ ಆ ಬಾಲಕನ ತುಟಿ ಹೇಗಿದೆ? ತಳಿರು. ತಳಿರು ಅಂತಂದರೆ ಚಿಗುರು. ಅಂದರೆ ಈ ಗಿಡದ ಚಿಗುರು ಎಷ್ಟು ಮೃದುವಾಗಿರುತ್ತದೆಯೋ ಅಷ್ಟೇ ಮೃದುವಾದ ತುಟಿಗಳನ್ನು ಒಳಗೊಂಡಿರುವಂತಹವನು ಆತ. ಅಂತಹ ತುಟಿಗಳನ್ನು ತೆರೆದರೆ ಆತನ ಮುಖದಲ್ಲಿ ನಗು ಎದ್ದು ಕಾಣ್ತದೆ. ಅದನ್ನು ಕವಿಯಲ್ಲಿ ಮುಗುಳು ನಗೆ ಗಿಣ್ಣ ಅಂತ ಹೇಳ್ತಾರೆ. ಮುಗುಳು ನಗೆ ಎನ್ನುವ ಗಿಣ್ಣು, ಗಿಣ್ಣು ಅಂದರೆ ಹಾಲು ಅಂತೇಳಿ, ಅಂದರೆ ಹಾಲಿನ ಹಾಗೆ ಬಿಳುಪಾದ ಮುಗುಳು ನಗೆಯನ್ನು ಹೊಂದಿರುವಂತಹ ಮುಖ ಆತನದಾಗಿತ್ತು ಎನ್ನುವಂತಹದ್ದನ್ನು ಕವಿ ತಿಳಿಸುವ ಪ್ರಯತ್ನವನ್ನು ಮಾಡ್ತಾ ಇರ್ತಕ್ಕಂತಹದ್ದು. ಹಾಗೆ ಮುಂದೆ ಹೇಳ್ತಾರೆ, ಹೆಜ್ಜೆ ಇಟ್ಟರೆ ಸಾಕು ನೆಲವು ಬಂಗಾರ, ಗೆಜ್ಜೆಗಳು ಗಂಟೆಗಳು ಕಿವಿ ತುಂಬ ಸಿಂಗಾರ. ಅಂದರೆ ಇಂತಹ ಆ ಹುಡುಗ ಅಥವಾ ಬಾಲಕ ಆತನ ಆಗಮನವಾಗ್ತಾ ಇದೆ. ಆತ ಎಲ್ಲೆಲ್ಲಿ ಹೆಜ್ಜೆಗಳನ್ನು ಇಡ್ತಾನೋ ಅಲ್ಲಿಯ ನೆಲವೆಲ್ಲವೂ ಕೂಡ ಬಂಗಾರವಾಗ್ತಾ ಇದೆ. ಆತನನ್ನು ಸ್ವಾಗತಿಸುವಂತಹ ರೀತಿಯಲ್ಲಿ ಪ್ರಕೃತಿಯಲ್ಲಿ ಗೆಜ್ಜೆ ಗಂಟೆ ಇವುಗಳ ನಾದ ಹೊರಹೊಮ್ಮಿ ಕೇಳುವವರ ಕಿವಿಯ ತುಂಬ ಶೃಂಗಾರವನ್ನು ಉಂಟು ಮಾಡುತ್ತಾ ಇದೆಯೇನೋ ಎನ್ನುವ ಹಾಗೆ ವಿಷ್ಣುವಿನ ಆಗಮನವಾಗುತ್ತಾ ಇರತಕ್ಕಂತಹದ್ದನ್ನು
ಕವಿ ಈ ಎರಡನೆಯ ಭಾಗದಲ್ಲಿ ತಿಳಿಸಿರ್ತಕ್ಕಂತಹದನ್ನು ಗಮನಿಸಬಹುದಾಗಿದೆ. ಮೊದಲನೆಯ ಭಾಗದಲ್ಲಿ ಶ್ರೀನಿವಾಸ ನಾಯಕನ ಹಣದ ಮೇಲಿನ ವ್ಯಾಮೋಹವನ್ನು ಚಿತ್ರಿಸಿದರೆ, ಅಂತಹ ಶ್ರೀನಿವಾಸ ನಾಯಕನ ಹಣದ ವ್ಯಾಮೋಹವನ್ನು ಹೋಗಲಾಡಿಸುವುದಕ್ಕಾಗಿ ಆಗಮಿಸುವ ವಿಷ್ಣುವಿನ ವಿಚಾರವನ್ನು ಕವಿತೆಯ ಎರಡನೆಯ ಭಾಗದಲ್ಲಿ ಕವಿ ತಿಳಿಸಿರುವಂತಹದ್ದನ್ನು ನಾವು ಕಾಣಬಹುದು. ಇನ್ನು ನೆಕ್ಸ್ಟು ಮೂರನೆಯ ಭಾಗ, ಶ್ರೀನಿವಾಸ ನಾಯಕ ಮತ್ತು ವಿಷ್ಣು ಇವರಿಬ್ಬರೂ ಕೂಡ ಪರಸ್ಪರ ಎದುರಾಗುವಂತಹ ಸನ್ನಿವೇಶ. ಆ ಸನ್ನಿವೇಶ ಹೇಗಿದೆ ಅದನ್ನು ಕವಿ ಈ ರೀತಿ ಹೇಳುತ್ತಾರೆ. ನಿಧಿಯ ಕಾಯುವ ಸರ್ಪ ಭೂತ್ಕರಿಸತೊಡಗಿತ್ತು, ಹೆಡೆ ಎತ್ತಿ ಕಣ್ಣು ಬಿಟ್ಟು. ಅಂದರೆ ಒಂದು ನಿಧಿಯನ್ನ ರಕ್ಷಣೆ ಮಾಡ್ತಾ ಇದ್ದಂತಹ ಸರ್ಪದ ಸಮೀಪಕ್ಕೆ ಯಾರಾದರೂ ಅನಾಮಿಕರು ಹೋದರೆ ಆ ಸಂದರ್ಭದಲ್ಲಿ ಆ ಸರ್ಪ ಹೇಗೆ ಹೆಡೆಯನ್ನು ಎತ್ತಿ ಹಗಲವಾದ ಕಣ್ಣನ್ನು ಬಿಟ್ಟು ಬುಸುಗುಡುತ್ತದೆಯೋ ಹಾಗೆಯೇ ಹಣದ ವ್ಯಾಮೋಹಿತನಾದ ಶ್ರೀನಿವಾಸ ನಾಯಕನ ಬಳಿಗೆ ಹಣವನ್ನು ಬೇಡಿ ಬಂದಂತಹ ವಿಷ್ಣುವನ್ನು ಕಂಡು ಶ್ರೀನಿವಾಸ ನಾಯಕ ತನ್ನ ಅಹಂಕಾರ, ದರ್ಪ, ಮದದಲ್ಲಿ ಆತನನ್ನು ಗದರಿಸ್ತಾ ಇದ್ದಾನೆ ಎನ್ನುವಂತಹದ್ದು ಕೂಡ ಈ ಮಾತುಗಳಲ್ಲಿ ಅರ್ಥವಾಗುವಂತಹದ್ದು. ಆ ಸಂದರ್ಭದಲ್ಲಿ ವಿಷ್ಣು ಅಥವಾ ಹಾವಾಡಿಗರ ಹುಡುಗ ಏನ್ ಮಾಡ್ತಾನೆ, ಹಾವಾಡಿಗರ ಹುಡುಗ ಮುಂದೆ ಬಂದೇ ಬಿಟ್ಟ, ಒಂದೊಂದೇ ಹೆಜ್ಜೆ ಇಟ್ಟು. ಹಾವು ಬುಸುಗುಡುವ ಆ ಸನ್ನಿವೇಶದಲ್ಲೂ ಅಂಜದ ಹಾವಾಡಿಗರ ಹುಡುಗ ಮುಂದೆ ಬಂದು, ಅಂದರೆ ಒಂದೊಂದೇ ಹೆಜ್ಜೆಯನ್ನು ಇಟ್ಟು ಮುಂದೆ ಬಂದು ಆ ಹಾವನ್ನು ಹಿಡಿದು ಹೇಗೆ ಪಳಗಿಸ್ತಾನೋ ಹಾಗೆ ಅನ್ನುವ ಅರ್ಥದಲ್ಲಿ ಕವಿ ಹೇಳ್ತಾ ಇದ್ದಾರೆ. ಹಾವಾಡಿಗರ ಹುಡುಗ ಮುಂದೆ ಬಂದೇ ಬಿಟ್ಟ, ಒಂದೊಂದೇ ಹೆಜ್ಜೆ ಇಟ್ಟು, ಅಂದರೆ ಭಯಪಡಲಿಲ್ಲ ಅನ್ನುವ ಅರ್ಥ. ಇಲ್ಲಿ ಶ್ರೀನಿವಾಸ ನಾಯಕ ಏನೇ ಹೇಳಿದರೂ ಕೂಡ, ಯಾವುದೇ ರೀತಿಯಲ್ಲಿ ಗದರಿಸಿದರೂ ಕೂಡ, ನಿಂದಿಸಿದರೂ ಕೂಡ ತನ್ನ ಛಲವನ್ನು ಬಿಡದೆ ಈತನನ್ನು ಪರಿವರ್ತನೆ ಮಾಡಿಯೇ ತೀರುತ್ತೇನೆ ಎನ್ನುವ ರೀತಿಯಲ್ಲಿ ಆತನ ಬಳಿಗೆ ಬಂದ ಎನ್ನುವಂತಹದನ್ನ ಈ ಮಾತುಗಳು ಸೂಚಿಸ್ತಾ ಇರತಕ್ಕಂತಹದ್ದು. ಈ ರೀತಿ ಬಂದು ಹಾವಿನೆದುರಿಗೆ ನಿಂದು ಪುಟ್ಟ ಕೈ ಎತ್ತಿದನು, ನೇವರಿಸಿ ಹೆಡೆಯ ಮೇಲೆ ಗರುಡ ವಾಹನನ್ ಇತ್ತ, ಗಾರುಡಿಗ ಸ್ಪರ್ಶಕ್ಕೆ ಹಾವಾಯಿತು ರತ್ನಮಾಲೆ. ಅಂದ್ರೆ ಹಾವಾಡಿಗರ ಹುಡುಗರು ಬುಸುಗುಟ್ಟುವ ಸರ್ಪಕ್ಕೆ ಹೆದರದೆ ಅದನ್ನು ಹಿಡಿದು ಅದನ್ನು ಪಳಗಿಸಿ ತಮಗೆ ಬೇಕಾದ ಹಾಗೆ ಒಗ್ಗಿಸಿಕೊಳ್ಳುವಂತಹ ಚಾಕಚಕ್ಯತೆಯನ್ನು ಒಳಗೊಂಡಿರುವಂತಹವರು. ಹಾಗೆಯೇ ಬಂದಂತಹ ಹಾವಾಡಿಗರ ಹುಡುಗ ಬುಸುಗುಟ್ಟುವ ಹಾವಿನ ಎದುರು ನಿಂತು ಪುಟ್ಟದಾದ ತನ್ನ ಕೈಯನ್ನ ಎತ್ತಿ ಹಾವಿನ ಹೆಡೆಯ ಮೇಲಿಟ್ಟು ಅದನ್ನ ನೇವರಿಸುತ್ತಾನೆ ಎನ್ನುವ ಅರ್ಥ. ಗರುಡ ವಾಹನನ್, ಗರುಡ ವಾಹನ ಯಾರು? ಗರುಡವನ್ನ ವಾಹನವನ್ನಾಗಿ ಹೊಂದಿರುವಂತಹವನು ಯಾವನೋ ಆತನನ್ನ ಗರುಡ ವಾಹನ ಅಂತ ಹೇಳಿ ಕರಿತೇವೆ. ಅಂದರೆ ಸಾಕ್ಷಾತ್ ವಿಷ್ಣು
ವಿಷ್ಣುವಿನ ವಾಹನ ಗರುಡ. ಇಂತಹ ಗರುಡ ವಾಹನ ಅಂದರೆ ವಿಷ್ಣು ಇಟ್ಟಂತಹ ಗಾರುಡಿಗ ಸ್ಪರ್ಶ. ಇಲ್ಲಿ ಗಾರುಡಿಗ ಅನ್ನುವುದಕ್ಕೆ ಹಾವನ್ನ ಹಿಡಿಯುವ ವಿದ್ಯೆಯನ್ನು ಕಲಿತಿರುವವನು ಎನ್ನುವ ಅರ್ಥ ಒಂದಾದರೆ, ಮತ್ತೊಂದು ಅರ್ಥ ಯಕ್ಷಿಣಿಗಾರ ಅಂತ ಹೇಳಿ. ಅಂದರೆ ವಿಷ್ಣುವಿನ ಆ ಗಾರುಡಿಗ ಸ್ಪರ್ಶಕ್ಕೆ ಸೋತಂತಹ ಆ ಸರ್ಪ ತನ್ನ ರೌದ್ರತೆಯನ್ನು ಕಳೆದುಕೊಂಡು ಮೃದುತ್ವವನ್ನು ಪಡೆದುಕೊಳ್ತದೆ. ಹಾಗಾಗಿ ಆ ಹಾವು ವಿಷಪೂರಿತವಾದಂತಹ ರೌದ್ರತೆಯನ್ನು ಒಳಗೊಂಡಿದ್ದಾಗ ಸರ್ಪವಾಗಿತ್ತು. ತನ್ನ ರೌದ್ರತೆಯನ್ನು ಯಾವಾಗ ಕಳೆದುಕೊಳ್ಳುತ್ತಾದೋ ಆಗ ಅದು ಯಾರು ಬೇಕಾದರೂ ತಮ್ಮ ಕೊರಳಿಗೆ ಧರಿಸಬಹುದಾದ ಒಂದು ಮಾಲೆಯ ರೀತಿ ಆಗ್ಬಿಡುತ್ತದೆ ಅಂತ ಹೇಳಿ ಅದನ್ನು ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಹಣದ ವ್ಯಾಮೋಹವನ್ನು ಹೊಂದಿದ್ದಂತಹ ಶ್ರೀನಿವಾಸ ನಾಯಕನನ್ನ ಸಾಕ್ಷಾತ್ ಶ್ರೀ ವಿಷ್ಣು ತನ್ನ ಗಾರುಡಿಗ ಸ್ಪರ್ಶದಿಂದ ಅಥವಾ ಗಾರುಡಿಗ ವಿದ್ಯೆಯಿಂದ ಪರಿವರ್ತನೆ ಮಾಡಿದ ಎನ್ನುವಂತಹದ್ದು. ಈಗಾಗಲೇ ನಾನು ಕಥೆಯನ್ನು ಹೇಳಿದ್ದೇನೆ. ಆ ಕಥೆಯನ್ನು ಗಮನಿಸಿದರೆ ನಿಮಗೆ ಗೊತ್ತಾಗ್ತದೆ. ಕೊನೆಯಲ್ಲಿ ತನ್ನೆಲ್ಲ ಸಂಪತ್ತನ್ನು ದಾನ ಮಾಡಿ ತಾಳ ತಂಬೂರಿಯನ್ನ ಹಿಡಿದು ಭಿಕ್ಷೆಯನ್ನ ಬೇಡ್ತಾ ಹೊರಟುಬಿಡ್ತಾನೆ ದಾಸನಾಗಿ, ಪುರಂದರ ದಾಸನಾಗಿ. ಅಂದರೆ ಈ ರೀತಿಯಲ್ಲಿ ಆತನ ಮನ ಪರಿವರ್ತನೆಯನ್ನ ಮಾಡಿದ ಎನ್ನುವಂತಹದ್ದನ್ನ ಕವಿಯಲ್ಲಿ ಹೇಳುವಂತಹದ್ದು. ಮುಂದೆ ಹೇಳ್ತಾರೆ, ವಿಧಿಯ ಕೊಳಲಿನ ಕರೆಗೆ ನಿಧಿಯ ಕಾಯುವ ಸರ್ಪ ಹೊಳೆದಿರಲು ಮಾಲೆಯಾಗಿ ಎತ್ತಿ ಕೊರಳೊಳಗಿರಿಸಿ ಮತ್ತೊಮ್ಮೆ ಮಲಗಿದನು ಶ್ರೀಹರಿ ಶೇಷಶಾಯಿಯಾಗಿ. ಈ ವಿಧಿ ಎನ್ನುವ ಕೊಳಲಿನ ಕರೆ ಅಥವಾ ಧ್ವನಿ, ಆ ವಿಧಿ ಎನ್ನುವ ಕೊಳಲಿನ ಧ್ವನಿಗೆ ನಿಧಿಯನ್ನ ಕಾಯ್ತಾ ಇದ್ದಂತಹ ಸರ್ಪ ಮಾಲೆಯ ರೀತಿಯಲ್ಲಿ ಹೊಳೆಯುವುದಕ್ಕೆ ಆರಂಭಿಸುತ್ತದೆ. ಈ ರೀತಿ ಹೊಳೆಯುವ ಮಾಲೆಯನ್ನ ತೆಗೆದುಕೊಂಡು ತನ್ನ ಕೊರಳಿಗೆ ಅಲಂಕರಿಸಿಕೊಂಡಂತಹ ಶ್ರೀಹರಿ ಅಂದರೆ ವಿಷ್ಣು ಮತ್ತೊಮ್ಮೆ ಮಲಗುತ್ತಾನೆ ಶೇಷಶಾಯಿಯಾಗಿ. ಶೇಷಶಾಯಿ ಅಂತ ಅಂದರೆ ಆದಿಶೇಷ ಎನ್ನುವ ಸರ್ಪವನ್ನ ಹಾಸಿಗೆಯನ್ನಾಗಿ ಮಾಡಿಕೊಂಡು ಆತ ಮತ್ತೊಮ್ಮೆ ಮಲಗಿದ ಎನ್ನುವ ಅರ್ಥ. ಅಂದರೆ ಹೀಗೆ ಶ್ರೀನಿವಾಸ ನಾಯಕನನ್ನ ಪರಿವರ್ತನೆಯನ್ನಾಗಿ ಮಾಡಿ ಆತನನ್ನ ತನ್ನ ದಾಸನನ್ನಾಗಿ ಮಾಡಿಕೊಳ್ಳುವುದರ ಮುಖಾಂತರ ಆತ ಮತ್ತೊಮ್ಮೆ ತನ್ನ ಲೀಲೆಯನ್ನ ಇಡೀ ಜಗತ್ತಿಗೆ ಪ್ರಚುರಪಡಿಸಿದ ಅಥವಾ ವ್ಯಕ್ತಪಡಿಸಿದ. ಈ ರೀತಿ ವ್ಯಕ್ತಪಡಿಸಿ ಮತ್ತೊಮ್ಮೆ ಆದಿಶೇಷನನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಆತ ಮಲಗಿದ ಎನ್ನುವಂತಹ ಅರ್ಥವನ್ನ ಕವಿ ಇಲ್ಲಿ ಕೊಡುವ ಪ್ರಯತ್ನವನ್ನ ಮಾಡಿರುವಂತಹದ್ದು ಅಂತ ಹೇಳಿ. ಹೀಗೆ ಸುರಂ ಯಕ್ಕುಂಡಿಯವರು ಈ ಹಾವಾಡಿಗರ ಹುಡುಗ ಎನ್ನುವ ಕವನದಲ್ಲಿ ಅನೇಕ ಅಂಶಗಳನ್ನು ಪ್ರತಿಮೆಯನ್ನಾಗಿ ಬಳಸಿಕೊಂಡು ಇಡೀ ಕವನವನ್ನ ಕಟ್ಟಿಕೊಡುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಶ್ರೀನಿವಾಸ ನಾಯಕ ಪುರಂದರದಾಸನಾಗಿ ಪರಿವರ್ತನೆಯಾದಂತಹ ಬಗೆ, ಆ ಪರಿವರ್ತನೆಗೆ ಕಾರಣನಾದಂತಹ ವಿಷ್ಣುವಿನ ಕಾಳಿಂಗ ಮರ್ದನದ ಕತೆ, ಇವೇ ಮೊದಲಾದ ಎಲ್ಲ ಅಂಶಗಳನ್ನು ಒಳಗೊಂಡ ಹಾಗೆ
ಕವಿತೆಯನ್ನು ರಚಿಸುವುದರ ಮುಖಾಂತರ ತಮ್ಮದೇ ಆದಂತಹ ವಿಶೇಷ ಶೈಲಿಯಲ್ಲಿ ಇಡೀ ಕವಿತೆಯಲ್ಲಿ ಅನೇಕ ಅಂಶಗಳನ್ನು ಅಡಗಿಸಿರುವಂತಹದ್ದನ್ನು ಕಾಣಬಹುದಾಗಿದೆ ಅನ್ನುವಂಥ ಇದಿಷ್ಟು ಈ ಕವಿತೆಯ ವಿಚಾರ. ಇಲ್ಲಿಗೆ ನಮ್ಮ ಮಾತುಗಳನ್ನು ಮುಕ್ತಾಯ ಮಾಡೋಣ. ಎಲ್ಲರಿಗೂ ಧನ್ಯವಾದಗಳು.